ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ಪರೀಕ್ಷೆ ತಯಾರಿಗೋಸ್ಕರನೇ ಈ ಒಂದು ಕೆಲವು MCQಗಳು ಮತ್ತು ಅದರ ವಿಶ್ಲೇಷಣೆಯನ್ನು ತಂದಿದ್ದೀವಿ. ಬನ್ನಿ, ಈ MCQ ತಯಾರಿಯಿಂದ ನಿಮ್ಮ ಪರೀಕ್ಷೆ ತಯಾರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ನಾವು ನಮ್ಮ ಈ MCQ ವಿಶ್ಲೇಷಣೆಯನ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಮ್ಮ ಮೊದಲ ಪ್ರಶ್ನೆಯನ್ನ ತಗೊಳ್ಳೋಣ. ಆವರ್ತ ಕೋಷ್ಟಕದಲ್ಲಿ ಆಕ್ಟಿನೈಡ್ ಮತ್ತು ಲ್ಯಾಂಥನೈಡ್ಗಳು ಯಾವ ಬ್ಲಾಕ್ ಧಾತುಗಳಾಗಿವೆ? S, P, D ಮತ್ತು F 4 ಆಪ್ಷನ್ಗಳನ್ನ ಇಲ್ಲಿ ಕೊಡಲಾಗಿದೆ. ಇದರಲ್ಲಿ ಯಾವುದು ಸರಿ ಉತ್ತರ ಅಂತ ನಾವು ಕಂಡುಕೋಬೇಕಾಗಿದೆ. ಸರಿಯಾದ ಉತ್ತರ F ಬ್ಲಾಕ್. ಹೇಗೆ ಬಂತು ಈ F ಬ್ಲಾಕ್? ಹಾಗಾದ್ರೆ S, P, D, F ಅನ್ನೋದು ಏನೇನು? S, P, D ಮತ್ತು F ಅನ್ನೋದು ಸಬ್ ಶೆಲ್ಗಳು. ಇವು ಎಲ್ಲಿರುತ್ತವೆ? ಎಲೆಕ್ಟ್ರಾನ್ ಇರುವಂತಹ ಜಾಗ ಇದು ಆಟಮ್ ಒಳಗಡೆ ಇರುವಂತದ್ದು. ಈ ಆಟಮ್ ಒಳಗಡೆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಗಳು ಇರೋದು ನಮ್ಗೆಲ್ರಿಗೂ ಗೊತ್ತು. ಮತ್ತು ಈ ಎಲೆಕ್ಟ್ರಾನ್ಗಳು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಧ್ಯದಲ್ಲಿರುವುದರಿಂದ ಎಲೆಕ್ಟ್ರಾನ್ಗಳು ಅವುಗಳ ಸುತ್ತಾ ಇರುತ್ತೆ ಅಂತ ಈಗಾಗಲೇ ಬೇಕಾದಷ್ಟು ಥಿಯರಿಗಳ ಮೂಲಕ ನಾವು ಅದನ್ನ ಕಲ್ತ್ಕೊಂಡಿದ್ದೀವಿ. ಹಾಗಾದ್ರೆ ಎಲೆಕ್ಟ್ರಾನ್ ಎಲ್ಲಿರುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳುವಾಗ S, P, D ಮತ್ತು F ಈ ಸಬ್ ಶೆಲ್ಗಳ ಸಹಾಯ ನಮಗೆ ಬೇಕಾಗತ್ತೆ. ಇಲ್ಲಿ ನೋಡೋದಾದ್ರೆ ಒಂದು ಆವರ್ತ ಕೋಷ್ಟಕ. ಈ ಆವರ್ತ ಕೋಷ್ಟಕದಲ್ಲಿ ನಾವೇನ್ ಮಾಡಿದ್ದೀವಿ, ನಮಗೆ ದೊರೆಯುವಂತಹ ಎಲ್ಲ ರೀತಿಯ ಧಾತುಗಳನ್ನ ಪ್ಲೇಸ್ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಒಟ್ಟು S, P, D ಮತ್ತು F ಬ್ಲಾಕ್ಗಳಲ್ಲಿ ಹಂಚಿ ಹೋಗಿರುವಂತಹ ಅನೇಕ ಧಾತುಗಳನ್ನ ನಾವು ಲಿಸ್ಟ್ ಮಾಡಬಹುದು. ಮೊದಲ 2 ಕಾಲಂಗಳಲ್ಲಿ S ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೆಯಲ್ಪಡುವಂತಹ ಧಾತುಗಳಲ್ಲಿ ಅವುಗಳ ಎಲೆಕ್ಟ್ರಾನ್ಗಳು S ಬ್ಲಾಕ್ ನಲ್ಲಿ ಕೊನೆಗೊಳ್ಳುವಂಥದ್ದು. P ಬ್ಲಾಕ್ ಅಂತಂದ್ರೆ ಕೊನೆಯ 6 ಸಾಲುಗಳು, ಕಂಬ ಸಾಲುಗಳೇನಿವೆ ಅದನ್ನ P ಬ್ಲಾಕ್ ಧಾತುಗಳು ಅಂತ ಕರಿತೀವಿ. D ಬ್ಲಾಕ್ ಧಾತುಗಳು S ಮತ್ತು P ಮಧ್ಯ ಇರುವಂಥದ್ದು, ಈಗ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ ಶ್ರೇಣಿಗಳನ್ನ ನಾವು ಪ್ರತ್ಯೇಕವಾಗಿ ಹೊರಗಡೆ ಇಟ್ಟಿದ್ದೀವಿ. ಇದು F ಬ್ಲಾಕ್ ಧಾತುಗಳಾಗುತ್ತೆ. ಸ್ನೇಹಿತರೆ, ಮತ್ತೊಂದಷ್ಟು ವಿವರಗಳು ಈ ಒಂದು ಆವರ್ತ ಕೋಷ್ಟಕದ ಮೇಲೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಮ್ಮ ಮುಂದಿನ ಪ್ರಶ್ನೆ, ಕ್ವಾಂಟಮ್ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ನ್ಯೂಟನ್, ಮ್ಯಾಕ್ಸ್ ಪ್ಲಾಂಕ್, ಐನ್ಸ್ಟೈನ್ ಮತ್ತು ಹೈಗನ್ಸ್. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಮ್ಯಾಕ್ಸ್ ಪ್ಲಾಂಕ್. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನ ಕಂಡುಹಿಡಿದಂತಹ ನ್ಯೂಟನ್, ಇದಾದ್ಮೇಲೆ ತರಂಗ ಸಿದ್ಧಾಂತ ಅಥವಾ ವೇವ್ ಥಿಯರಿಯನ್ನ ಪ್ರತಿಪಾದಿಸಿದಂತಹ ಹೈಗನ್ಸ್, ಇವರಿಬ್ಬರ ಸಿದ್ಧಾಂತಗಳನ್ನ ಸರಿ ಅಂತ ಒಪ್ಕೊಂಡು ಅದರ ಮೂಲಕ ಹೊಸ ಥಿಯರಿಯನ್ನ ಪ್ರತಿಪಾದಿಸಿದವರು ನಮ್ಮ ಮ್ಯಾಕ್ಸ್ ಪ್ಲಾಂಕ್. ಮ್ಯಾಕ್ಸ್ ಪ್ಲಾಂಕ್ಸ್ ನ ಕ್ವಾಂಟಮ್ ಥಿಯರಿ ಎಂದೇ ಇದು ಸುಪ್ರಸಿದ್ಧವಾದದ್ದು. ಮುಂದಿನ ಪ್ರಶ್ನೆ ನೋಡೋಣ. ಚಿಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರ ಯಾವುದು? CH3OH, CaOCl ಟ್ವೈಸ್, CaOH ಟ್ವೈಸ್, CaSO4. ಇದಕ್ಕೆ ಸರಿಯಾದ ಉತ್ತರ CaOCl ಟ್ವೈಸ್. ಏನಿದು ಇದರ ವಿಶೇಷ ಅಂತಂದ್ರೆ Ca2+ ಮತ್ತು ClO2- ಆಗಿ ವಿಭಜನೆ ಆಗುವಂತಹ ಈ ಒಂದು ಕಾಂಪೌಂಡ್ ಅಥವಾ ಈ ಒಂದು ಸಂಯುಕ್ತನ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತಾನೂ ಕರೀತಾರೆ. ಇದು ಫೌಲ್ ಸ್ಮೆಲ್ಲಿಂಗ್ ಅಂದ್ರೆ ಘಾಟು ವಾಸನೆ ಇರುವಂತದ್ದು. ಮತ್ತು ಬ್ಲೀಚಿಂಗ್ ಆಕ್ಷನ್ಗೆ ನಾವು ಈ ಒಂದು ಕೆಮಿಕಲ್ನ ಬಳಸ್ಕೋತೀವಿ. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಉಷ್ಣಾಂಶವು 45 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ ಉಷ್ಣಾಂಶವನ್ನು ಫ್ಯಾರನ್ಹೀಟ್ ನಲ್ಲಿ ವ್ಯಕ್ತಪಡಿಸಿದಾಗ ಒಂದು ವಸ್ತುವಿನ ಉಷ್ಣಾಂಶವನ್ನ ನಾವು 3 ರೀತಿಯಲ್ಲಿ ಮತ್ತು 3 ಏಕಮಾನದಲ್ಲಿ ವ್ಯಕ್ತಪಡಿಸಬಹುದು. ಯಾವ್ಯಾವುದದು? ಡಿಗ್ರಿ ಫ್ಯಾರನ್ಹೀಟ್, ಡಿಗ್ರಿ ಸೆಲ್ಸಿಯಸ್ ಮತ್ತು ಕೆಲ್ವಿನ್. ಈ 3 ಕನ್ವರ್ಷನ್ಗಳನ್ನ ನೀವು ತಿಳ್ಕೋಬೇಕಾಗತ್ತೆ. ಇದರಲ್ಲಿ 2 ಕನ್ವರ್ಷನ್ಗಳನ್ನ ಒಂದು ಫಾರ್ಮುಲಾನ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಇದರಲ್ಲಿ ಸರಿಯಾದ ಉತ್ತರ 113. ಹೇಗ್ ಬಂತಿದ್ದು 113 ನೋಡೋಣ ಬನ್ನಿ.
ಇಲ್ಲಿ ಫ್ಯಾರನ್ಹೀಟ್ ಎಫ್ ಮತ್ತು ಡಿಗ್ರಿ ಸೆಂಟಿಗ್ರೇಡ್ ಸಿ ಇವುಗಳ ನಡುವೆ ಇರುವಂತಹ ಕನೆಕ್ಟಿವಿಟಿ ಅಥವಾ ಇವುಗಳನ್ನ ಬೆಸೆಯುವಂತಹ ಒಂದು ಫಾರ್ಮುಲಾ ಅಂದ್ರೆ ಎಫ್ ಇಸ್ ಇಕ್ವಲ್ ಟು 1.8 ಸಿ ಪ್ಲಸ್ 32. ಇಲ್ಲಿ ಸಿ ಜಾಗದಲ್ಲಿ 45 ಹಾಕಿದಾಗ ನಮಗ್ ಬರುವಂತ ಉತ್ತರ 81 ಪ್ಲಸ್ 32 ಒಟ್ಟಾಗಿ 113. ಸ್ನೇಹಿತರೆ, ಎಫ್ ಇಸ್ ಇಕ್ವಲ್ ಟು 1.8 ಇಂಟು ಸಿ ಪ್ಲಸ್ 32 ಜ್ಞಾಪಕ ಇರಲಿ. ಹಾಗೆ ಕೆ ಇಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಅನ್ನೋದು ಜ್ಞಾಪಕ ಇರಲಿ. ಅಂದ್ರೆ ನೀವು ಕೊಟ್ಟಿರುವಂತಹ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೆ 273ನ್ನ ಆಡ್ ಮಾಡಿದ್ರೆ ಅಲ್ಲಿ ನಮ್ಗೆ ಸಿಗುವಂಥದ್ದು ಕೆಲ್ವಿನ್. ಹೀಗೆ ಫ್ಯಾರನ್ಹೀಟ್ ಇಂದ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಅಥವಾ ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಥವಾ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್, ಇವು 4 ಕನ್ವರ್ಷನ್ಸ್ ನ ನೀವು ಕಲ್ತಿರ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ತಗೊಳ್ಳೋಣ. ಕೇಂದ್ರೀಯ ರಾಷ್ಟ್ರೀಯ ಕೃಷಿ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಏನಿದು? ICAR ನ ಒಂದು ಅಧ್ಯಯನ ಸಂಸ್ಥೆ. ಇದು ಸೆಂಟ್ರಲ್ ಅಗ್ರೋ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಎಲ್ಲಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಝಾನ್ಸಿ. ಏನಿದು ಆಗ್ರೋ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್? ಈ ಆಗ್ರೋ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದು ಇಟ್ಸ್ ಎ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಆಗ್ರೋ ಫಾರೆಸ್ಟ್ರಿ ಆಸ್ ಯೂನಿಟ್ ಆಫ್ ICAR. ಮುಂಚೆ ಕರೀತಾ ಇದ್ದದನ್ನ NRCAF ಅಂತ. ಆದ್ರೆ ಈಗ ಇದನ್ನ ಸೆಂಟ್ರಲ್ ಆಗ್ರೋ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಇದು ಯಾವಾಗ ಪ್ರಾರಂಭ ಆಯಿತು? 1988ರಲ್ಲಿ ಉತ್ತರ ಪ್ರದೇಶದ ಝಾನ್ಸಿ ಅಂತ ಊರಿನಲ್ಲಿ. ಇದರ ಒಂದು ಲೋಗೋ ಈಗ ನಿಮ್ಮ ಕಣ್ಮುಂದೆ ಇದೆ. ಇದರಲ್ಲಿ ಆಗ್ರೋ ಫಾರೆಸ್ಟ್ರಿ ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇರುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಯುರೇನಿಯಂನ ಸಮಸ್ಥಾನಿಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಯುರೇನಿಯಂ 235 ಮತ್ತು ಯುರೇನಿಯಂ 238. ಏನಿದು ಸಮಸ್ಥಾನಿಗಳು ಅಂತಂದ್ರೆ, ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಒಂದು ಪರಮಾಣು ಅಂತಂದ್ರೆ ಅದರೊಳಗಡೆ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳಿರುತ್ತವೆ. ಒಂದು ಧಾತು ಅಂತಂದ್ರೆ ಒಂದೇ ರೀತಿಯ ಪರಮಾಣುಗಳಿಂದ ಆಗಿರುವಂತಹ ಒಂದು ವಸ್ತು. ಈಗ 92ನೇ ಸ್ಥಾನದಲ್ಲಿ ನಮ್ಮ ಈ ಆವರ್ತ ಕೋಷ್ಟಕದಲ್ಲಿ ಇರುವಂತಹ ಧಾತು ಯುರೇನಿಯಂ. ಇಲ್ಲಿ 92 U235 ಅಂತ ಬರೆಯುವಾಗ 92 ಕೆಳಗಡೆ ಬರೆದಿರೋದ್ರಿಂದ ಅದು ಅದರ ಅಟಾಮಿಕ್ ನಂಬರ್ ಆಗಿರುತ್ತೆ. ಆದ್ರೆ ಒಂದೇ ಸ್ಥಾನದಲ್ಲಿ ಎರಡೆರಡು ಯುರೇನಿಯಂಗಳನ್ನ ಹೇಗಪ್ಪ ಕೂಡಿಸೋದು? 235 ಅನ್ನೋದೇನು? ಅದರ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂದ್ರೆ ಯಾವ್ಯಾವ್ದು ಸೇರ್ಕೊಳ್ಳುತ್ತೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸೇರ್ಕೊಳ್ಳುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಒಂದು ಲಾಜಿಕ್ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಾನ್ಗಳು ಎಷ್ಟಿರುತ್ತೋ ಪ್ರೋಟಾನ್ಗಳು ಅಷ್ಟೇ ಇರುತ್ತೆ ಅಂತ ಗೊತ್ತು. ಹಾಗಾಗಿ ಒಂದು ಆಟಮ್ ಯಾವಾಗಲೂ ಸ್ಟೇಬಲ್. ಹಾಗಾದ್ರೆ ಅಟಾಮಿಕ್ ಮಾಸ್ ಬದಲಾಗ್ತಾ ಇದೆ ಅಂದ್ರೆ ಏನ್ ಬದಲಾಗ್ತಿರುತ್ತೆ? ಪ್ರೋಟಾನ್ ಸಂಖ್ಯೆ ಬದಲಾಗ್ತಿರುತ್ತೆ, ನ್ಯೂಟ್ರಾನ್ ಸಂಖ್ಯೆ ಬದಲಾಗ್ತಿರುತ್ತೆ. ಪ್ರೋಟಾನ್ ಸಂಖ್ಯೆ ಅಲ್ಲ, ನ್ಯೂಟ್ರಾನ್ ಸಂಖ್ಯೆ ಬದಲಾಗ್ತಿರುತ್ತೆ. ಈಗ ಯುರೇನಿಯಂ 235 ಮತ್ತು ಯುರೇನಿಯಂ 238 ಅಂದ್ರೆ ಸ್ಥಾನ ಅದೇ, ಆದ್ರೆ ಅಟಾಮಿಕ್ ಮಾಸ್ ಮಾತ್ರ ಬೇರೆ. ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಬೇರೆ ಬೇರೆಯಾಗಿರುವಂತಹ ವಸ್ತುಗಳಿಗೆ ನಾವು ಸಮಸ್ಥಾನಿಗಳು ಅಂತ ಕರಿತೀವಿ, ಅಥವಾ ಐಸೋಟೋಪ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಯುರೇನಿಯಂ 235, ಯುರೇನಿಯಂ 238 ಅದಷ್ಟೇ ಅಲ್ಲ, ಹೈಡ್ರೋಜನ್ಗೂ ಸಹ ಐಸೋಟೋಪ್ಸ್ ಇದೆ. ಹೈಡ್ರೋಜನ್ ಅದನ್ನು ಪ್ರೋಶಿಯಂ ಅಂತಾನು ಕರೀತಾರೆ, ಡ್ಯೂಟೇರಿಯಂ ಮತ್ತು ಟ್ರಿಶಿಯಂ. ಇವು 3 ಹೈಡ್ರೋಜನ್ನ ಸಮಸ್ಥಾನಿಗಳು. 1H1 ಹೈಡ್ರೋಜನ್, 1H2 ಡ್ಯೂಟೇರಿಯಂ, 1H3 ಟ್ರಿಶಿಯಂ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಮೂಲಭೌತ ಪರಿಮಾಣ ಅಲ್ಲ? Which one of the following is not a basic or a fundamental unit? ಜೌಲ್, ಕ್ಯಾಂಡೆಲಾ, ಕಿಲೋಗ್ರಾಮ್ ಮತ್ತು ಸೆಕೆಂಡ್. ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಇದರಲ್ಲಿ ಕ್ಯಾಂಡೆಲಾ ಅನ್ನೋದು
ಫಂಡಮೆಂಟಲ್ ಯೂನಿಟ್, ಕಿಲೋಗ್ರಾಮ್ ಅನ್ನೋದು ಫಂಡಮೆಂಟಲ್ ಯೂನಿಟ್ ಮತ್ತು ಸೆಕೆಂಡ್ ಅನ್ನೋದು ಸಹ ಫಂಡಮೆಂಟಲ್ ಯೂನಿಟ್ ಆಗಿದೆ. ಆದರೆ ಜೌಲ್ ಮಾತ್ರ ಫಂಡಮೆಂಟಲ್ ಯೂನಿಟ್ ಅಲ್ಲ. ಹಾಗಾದ್ರೆ ಫಂಡಮೆಂಟಲ್ ಕ್ವಾಂಟಿಟಿ ಮತ್ತು ಯೂನಿಟ್ಗಳು ಯಾವ್ಯಾವುದು? ಲೆಂತ್, ಮಾಸ್, ಟೈಮು, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲ್ಯೂಮಿನಸ್ ಇಂಟೆನ್ಸಿಟಿ ಮತ್ತು ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇವು 7 ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಇದಕ್ಕೆ ಯೂನಿಟ್ಗಳು ಲೆಂತ್ಗೆ ಮೀಟರ್, ಮಾಸ್ಗೆ ಕಿಲೋಗ್ರಾಮ್, ಟೈಮ್ಗೆ ಸೆಕೆಂಡ್, ಟೆಂಪರೇಚರ್ಗೆ ಕೆಲ್ವಿನ್, ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್ ಮತ್ತು ಲ್ಯೂಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡೆಲಾ ಹಾಗೂ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲ್. ಇವಿಷ್ಟು 7 ಫಂಡಮೆಂಟಲ್ ಯೂನಿಟ್ಸ್. ಇನ್ನು ಉಳಿದಿದ್ದೆಲ್ಲ ಡಿರೈವ್ಡ್ ಯೂನಿಟ್ಸ್. ಈ ಪಟ್ಟಿಯಲ್ಲಿ ಜೌಲ್ಗೆ ಸ್ಥಾನ ಇಲ್ಲ. ಮುಂದಿನ ಪ್ರಶ್ನೆ, ಜೀವಾಂತರ ಸಸ್ಯಗಳನ್ನು ಗೋಲ್ಡನ್ ರೈಸ್ ಉತ್ಪಾದಿಸಿದ್ದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ? ಗೋಲ್ಡನ್ ರೈಸ್ ಅನ್ನೋದು ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಪ್ರಾದೇಶಿಕ ಅಕ್ಕಿ ಸಂಶೋಧನಾ ಕೇಂದ್ರಗಳ ಜೊತೆಗೆ ನಡೆದಂತಹ ಒಡಂಬಡಿಕೆ ಮತ್ತು ಅಲ್ಲಿಂದ ನಡ್ಕೊಂಡು ಬಂದಿರುವಂತಹ ವಿದ್ಯಮಾನಗಳು. ಹಾಗಾದ್ರೆ ಈ ಗೋಲ್ಡನ್ ರೈಸ್ ಅನ್ನೋದ್ರಲ್ಲಿ ಏನಿತ್ತು? ಆಲ್ಫಾ ಪ್ರೋಟೀನ್, ಬೀಟಾ ಪ್ರೋಟೀನ್, ಗ್ಯಾಮಾ ಪ್ರೋಟೀನ್ ಅಥವಾ ಅಸ್ಕಾರ್ಬಿಕ್ ಆಸಿಡ್? ಸರಿಯಾದ ಉತ್ತರ ಬೀಟಾ ಪ್ರೋಟೀನ್. ಏನಿದು ಗೋಲ್ಡನ್ ರೈಸ್? Golden rice is intended to be used in combination with existing approaches to overcome VAD. ಏನಿದು VAD ಅಂದ್ರೆ vitamin A deficiency. Including eating foods that are naturally high in vitamin A or beta carotene, eating foods fortified with vitamin A, taking vitamin A supplements and optimal breastfeeding practices. Vitamin A deficiency ಅಂದ್ರೆ vitamin A ಕೊರತೆಯನ್ನ ಕಂಡಂತಹ ಪ್ರಪಂಚ ಏನ್ ಮಾಡ್ತು, ವೈಟಮಿನ್ ಏನಾದ್ರೂ ಮಾಡಿ ಜನಕ್ಕೆ ಪರ್ಟಿಕ್ಯುಲರ್ಲಿ ಮಕ್ಕಳು ಕೊಡ್ಲೇಬೇಕು ಅಂತ ಹೇಳಿ ಈ ಗೋಲ್ಡನ್ ರೈಸ್ ಮೂಲಕ ಅದನ್ನು ಕೊಡೋ ಅಂತ ಪ್ರಯತ್ನ ಮಾಡ್ತು. ಈ ಗೋಲ್ಡನ್ ರೈಸ್ ಒಳಗಡೆ ವೈಟಮಿನ್ ಎ ಹೇರಳವಾಗಿರುವಂಥದ್ದು ಮತ್ತು ಅದ್ರ ಜೊತೆಗೆ ಬೀಟಾ ಕ್ಯಾರೋಟಿನ್ ಅಥವಾ ಬೀಟಾ ಪ್ರೋಟೀನ್ ಅನ್ನೋದು ಹೇರಳವಾಗಿ ಇರುವಂಥದ್ದು. ಇದು ಜೆನೆಟಿಕಲಿ ಮಾಡಿಫೈಡ್ ಅಕ್ಕಿ ಆಗಿತ್ತು. ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವು? ಜಲಜನಕ ಮತ್ತು ಹೀಲಿಯಂ, ಜಲಜನಕ ಮತ್ತು ಆರ್ಗಾನ್, ಆರ್ಗಾನ್ ಮತ್ತು ಹೀಲಿಯಂ ಮತ್ತು ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಸರಿಯಾದ ಉತ್ತರ ಜಲಜನಕ ಮತ್ತು ಹೀಲಿಯಂ. ಇವೆರಡು ಇರೋದ್ರಿಂದಾನೇ ಇವತ್ತು ನಮಗೆ ಅಲ್ಲಾಗ್ತಾ ಇರುವಂತ ರಾಸಾಯನಿಕ ಬದಲಾವಣೆಗಳಿಂದ ಬೆಳಕು ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಬನ್ನಿ. ಬೈಜಿಕವಾದ ರಾಸಾಯನಿಕ ಸಮೀಕರಣಗಳಲ್ಲಿ 2 ವಿಧ. 2 ಬೀಜಗಳು ಅಥವಾ 2 ಧಾತುಗಳು ಒಟ್ಟಾಗಿ ಸೇರುವಂಥದ್ದು ಒಂದಾದ್ರೆ ಮತ್ತು ಇನ್ನೊಂದು ಧಾತುಗಳು ವಿದಳನ ಹೊಂದುವಂಥದ್ದು. ಬೈಜಿಕ ಸಮ್ಮಿಳನ, ಬೈಜಿಕ ವಿದಳನ. ಬೈಜಿಕ ಸಮ್ಮಿಳನ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ತಾಪಮಾನ ಇರಬೇಕು. ಅದನ್ನ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತಾನೂ ಕರಿತೀವಿ. ಇಂಥ ತಾಪಮಾನ ಎಲ್ಲಿರುತ್ತೆ? ಸೂರ್ಯನಲ್ಲಿರುತ್ತೆ. ಹಾಗಾಗಿ ಹೈಡ್ರೋಜನ್ ಮತ್ತು ಹೈಡ್ರೋಜನ್ 2 ಫ್ಯೂಸ್ ಆಗಿ ಹೀಲಿಯಂನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೂರ್ಯ ಅಥವಾ ಸೂರ್ಯನಂತಹ ಇತರ ನಕ್ಷತ್ರಗಳು ಯಾವುದಾದ್ರೂ ಆಗಬಹುದು, ಅದರಲ್ಲಿ ಬೈಜಿಕ ಸಮ್ಮಿಲನದಿಂದ ಆಗ್ತಾ ಇರುವಂತಹ ಕ್ರಿಯೆಯಿಂದ ಸಾಕಷ್ಟು ಬೆಳಕು ಉತ್ಪತ್ತಿ ಆಗ್ತಾ ಇದೆ. ಆದ್ದರಿಂದ ಸೂರ್ಯನಲ್ಲಿ ಇರುವಂತಹ ಪ್ರಧಾನವಾದ ಅಂಶಗಳು ಯಾವ್ಯಾವುದು? ಹೈಡ್ರೋಜನ್ ಮತ್ತು ಹೀಲಿಯಂ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ? ಮುಸುಕಿನ ಜೋಳ, ಬೇಳೆಕಾಳು, ಗೋಧಿ, ಅಕ್ಕಿ. ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನ ಗುರುತಿಸೋದು ತುಂಬಾ ಸುಲಭ. ಬೇಳೆಕಾಳು ದ್ವಿದಳ ಧಾನ್ಯ. ನೀವು ಒಂದು ಕಾಳನ್ನ ಏನಾದ್ರೂ ಹೊಡೆದಾಗ 2 ಭಾಗ ಆದ್ರೆ, ಉದಾಹರಣೆಗೆ ಕಡಲೆ ಪಪ್ಪು ಅಂತ ಕರೀತಾರೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಇವೆಲ್ಲವನ್ನು ತೊಗರಿ ಕಾಳು ಇದೆ, ಉದ್ದಿನ ಕಾಳು ಇದೆ. ಈ ಕಾಳನ್ನ ಬೇರ್ಪಡಿಸಿ ಬೇಳೆ ಮಾಡುವಂಥದ್ದು. ಆದ್ರೆ ಮುಸ್ಕಿನ ಜೋಳನ ನೀವು ಬೇರೆ ಮಾಡಕ್ಕಾಗಲ್ಲ, ಗೋಧಿನ ಬೇರೆ ಮಾಡಕ್ಕಾಗಲ್ಲ, ಅಕ್ಕಿನ ಬೇರೆ ಮಾಡಕ್ಕಾಗಲ್ಲ. ಹಾಗಾಗಿ
ಈ ಮೂರು ಮುಸುಕಿನ ಜೋಳ, ಗೋಧಿ, ಅಕ್ಕಿ ಏಕದಳ ಧಾನ್ಯಗಳು. ಆದ್ರೆ ಬೇಳೆಕಾಳು ಮಾತ್ರ ದ್ವಿದಳ ಧಾನ್ಯ. ಮುಂದಿನ ಪ್ರಶ್ನೆ, ಸಮಾಂಗಿಗಳಲ್ಲಿ ರಚನಾ ಸೂತ್ರ ಮತ್ತು ಅಣುಸೂತ್ರಗಳು ಒಂದೇ ಇರುತ್ತವೆ. ರಚನಾ ಸೂತ್ರ ಒಂದೇ ಇದ್ದು ಅಣುಸೂತ್ರಗಳು ಬೇರೆ ಬೇರೆ ಇರುತ್ತವೆ. ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರಗಳು ಬೇರೆ ಬೇರೆ ಇರುತ್ತವೆ. ಒಂದೇ ಎಲೆಕ್ಟ್ರಾನ್ ಸಂಖ್ಯೆ ಇದ್ದು ಬೇರೆ ಬೇರೆ ನ್ಯೂಟ್ರಾನ್ ಸಂಖ್ಯೆ ಇರುತ್ತದೆ. ಈಗಾಗಲೇ ನಾವು ಐಸೋಟೋಪ್ ಬಗ್ಗೆ ನೋಡಿದ್ವಿ. ಈಗ ಇದಕ್ಕೆ ಸರಿಯಾದ ಉತ್ತರ ಒಂದೇ ಅಣುಸೂತ್ರ ಬೇರೆ ಬೇರೆಯ ರಚನಾ ಸೂತ್ರಗಳನ್ನ ಹೊಂದಿರುವಂಥದ್ದು ಈ ಸಮಾಂಗಿಗಳು ಅಥವಾ ಐಸೋಮರ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರಿತೀವಿ. ಹೇಗೆ ಅದನ್ನು ಡಿಸ್ಟಿಂಗ್ವಿಶ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಎರಡು ಐಸೋಮರ್ಗಳ ಉದಾಹರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬ್ಯೂಟೇನ್ ಅಲ್ಲಿ ನೀವು ನೋಡಬಹುದು ಲಾಂಗ್ ಒಂದೇ ಚೈನ್ ಇದೆ, ಸಿ 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 ಅಂತ 4 ಒಂದೇ ಚೈನ್ ಅಲ್ಲಿ ಇದೆ. ಆದ್ರೆ ಐಸೋಬ್ಯೂಟೇನ್ ಅಲ್ಲಿ ನೀವು ನೋಡಬಹುದು 3 ಸಿ ಮತ್ತು ಒಂದು ಬ್ರಾಂಚ್ ಆಗಿರೋ ಸಿ ಕೆಳಗಡೆ ಬಂದಿದೆ. ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲದಕ್ಕೂ ಒಂದೇ. ಸಿಗಳನ್ನ ಮತ್ತು ಹೆಚ್ ಗಳನ್ನ ಎಣಿಸಿ ನೋಡಿ, ಎರಡರಲ್ಲೂ ಸಹ ಸಿ ಮತ್ತು ಹೆಚ್ ಸಂಖ್ಯೆಗಳು ಒಂದೇ ಇರುತ್ತೆ. ಆದರೆ ರಚನೆ ಮಾತ್ರ ಬೇರೆ ಬೇರೆಯಾಗಿರುವಂಥದ್ದು. ಈ ರೀತಿಯಾಗಿ ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇರುವಂತಹ ವಸ್ತುಗಳಿಗೆ ನಾವು ಐಸೋಮರ್ ಅಥವಾ ಸಮಾಂಗಿಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಓಂನ ನಿಯಮವನ್ನು ಪ್ರತಿನಿಧಿಸುವ ಸೂತ್ರ ಯಾವುದು? ಓಂನ ನಿಯಮ ಭೌತಶಾಸ್ತ್ರದ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯಲ್ಲಿ ಬರುವಂಥದ್ದು. ವಿದ್ಯುತ್ ಶಕ್ತಿಯಲ್ಲಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ವೋಲ್ಟೇಜ್ ಇರಬೇಕು, ಕರೆಂಟ್ ಇರಬೇಕು ಮತ್ತು ಕರೆಂಟ್ ನ ರೆಸಿಸ್ಟ್ ಮಾಡುವಂತ ರೆಸಿಸ್ಟೆನ್ಸ್ ಇರಬೇಕು. ಹಾಗಾಗಿ ವಿ, ಐ ಮತ್ತು ಆರ್ ಈ ಮೂರರ ಸಂಬಂಧ. ಹಾಗಾದ್ರೆ ಇದರಲ್ಲಿ ಬಿ ಮತ್ತು ಸಿ ಎರಡೂ ಸಮ ಆಗಬಹುದು. ಆದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋದು ಸರಿಯಾದ ಉತ್ತರ. ಎಫ್ ಇಸ್ ಈಕ್ವಲ್ ಟು ಎಂ ಎ ಅನ್ನೋದು ಎಲ್ಲಿ ಬಂತು? ನ್ಯೂಟನ್ ನ 2ನೇ ನಿಯಮದಲ್ಲಿ ಬಂದಿದ್ದಂಥದ್ದು. ಇದು ಫೋರ್ಸ್, ಮಾಸ್ ಮತ್ತು ಆಕ್ಸಲರೇಷನ್ ನ ಲಿಂಕ್ ಮಾಡುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಬಿ ಇಸ್ ಈಕ್ವಲ್ ಟು ಐ ಆರ್, ಓಂನ ನಿಯಮ. ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಗುಂಪಿಗೆ ಸೇರದ್ದು, ಅದು ಸೇರದ್ದು ಅಂತ ಮಾಡ್ಕೊಳ್ಳೋಣ. ಗುಂಪಿಗೆ ಸೇರದ್ದು ಯಾವುದು? ಬೋರಾನ್, ಕಾರ್ಬನ್, ಅಯೋಡಿನ್ ಮತ್ತು ಕಬ್ಬಿಣ. ಇದರಲ್ಲಿ ಸರಿಯಾದ ಉತ್ತರ ಕಬ್ಬಿಣ. ಯಾಕೆ ಕಬ್ಬಿಣ? ಬೋರಾನ್, ಕಾರ್ಬನ್ ಮತ್ತು ಅಯೋಡಿನ್ಗಳು ನಾನ್ ಮೆಟಲ್ಸ್, ಅಂದ್ರೆ ಅಲೋಹಗಳು. ಕಬ್ಬಿಣ ಒಂದೇ ಲೋಹ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೀರಿನ ತಾತ್ಕಾಲಿಕ ಗಡಸುತನವನ್ನು ಉಂಟು ಮಾಡುವ ರಾಸಾಯನಿಕ. ಯಾವುದೇ ನೀರನ್ನ ತಗೊಂಡಾಗ ಆ ನೀರು ಮೆದು ನೀರು ಅಥವಾ ಗಡಸು ನೀರು ಅಂತ ನಾವು ಅದನ್ನ ಬೈಫರ್ಕೇಟ್ ಮಾಡಬಹುದು. ಹಾಗಾದ್ರೆ ಮೆದು ನೀರು ಅಂದ್ರೆ ಯಾವುದು? ಗಡಸು ನೀರು ಅಂದ್ರೆ ಯಾವುದು? ಗಡಸು ನೀರಿನಲ್ಲಿ ಏನೇನೆಲ್ಲ ಸೇರ್ಕೊಂಡಿರುತ್ತೆ? ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂನ ಸಲ್ಫೇಟ್ಗಳು, ಕಾರ್ಬೋನೇಟ್ಗಳು, ಬೈಕಾರ್ಬೋನೇಟ್ಗಳು ಎಲ್ಲವೂ ಸೇರ್ಕೊಂಡಿರುತ್ತೆ. ಈ ಗಡಸುತನದಲ್ಲಿ ನಾವು 2 ರೀತಿಯ ಗಡಸುತನವನ್ನ ನೋಡ್ತೀವಿ. ಒಂದು ತಾತ್ಕಾಲಿಕ ಗಡಸುತನ, ಇನ್ನೊಂದು ಕಾಯಂ ಅಥವಾ ಪೂರ್ಣವಾದ ಗಡಸುತನ. ಇದರಲ್ಲಿ ಬೈಕಾರ್ಬೋನೇಟ್ಗಳಿದ್ರೆ ಅದನ್ನ ನಾವು ತಾತ್ಕಾಲಿಕ ಗಡಸುತನ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಈ ಬೈಕಾರ್ಬೋನೇಟ್ಗಳು ಇರುವಂತ ಗಡಸು ನೀರನ್ನ ನಾವೇನಾದ್ರೂ ಬಿಸಿ ಮಾಡಿದ್ರೆ ಸಾಕು, ಆ ಕಾರ್ಬೋನೇಟ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಿ ಒಂದು ಭಾಗ ಹೊರಟೋಗ್ಬೋದು ಮತ್ತು ಒಂದಷ್ಟು ಸಣ್ಣ ಸಾಲ್ಟ್ ಆಗಿ ಡೆಪಾಸಿಟ್ ಆಗತ್ತೆ. ನಂತರ ಅದನ್ನು ತೆಕ್ಕೊಂಡ್ಬಿಡ್ಬಹುದು. ಆದ್ರೆ ಕ್ಲೋರೈಡು, ಸಲ್ಫೇಟ್ಗಳು ಇರುವಂತ ರಾಸಾಯನಿಕಗಳು ಇವು ಏನ್ ಮಾಡುತ್ತೆ, ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ. ಆಸವನ ವಿಧಾನ ಅಥವಾ ಇನ್ನಿತರ ವಿಧಾನಗಳಿಂದ ನಾವು ಈ ಒಂದು ಗಡಸುತನವನ್ನ ಹೋಗಲಾಡಿಸ್ಬೇಕಾಗತ್ತೆ. ಹಾಗಾಗಿ ಇವತ್ತು ವಾಟರ್ ಫಿಲ್ಟರ್ಸ್ ನಮಗೆ ಅಷ್ಟೊಂದು ಅಗತ್ಯತೆ ಇರುವಂಥದ್ದು. ಹಾರ್ಡ್ನೆಸ್
ಮತ್ತು ಸಾಫ್ಟ್ನೆಸ್ ನ ಒಂದು ಸ್ಕೇಲ್ ಇಲ್ಲಿ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. PPM ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಓದ್ಕೋಬೇಕು. 0 ಇದ್ರೆ ಯಾವುದೇ ತರ ತೊಂದರೆ ಇಲ್ಲ. 50, 120, 180, 250, 425 ಹೋಗ್ತಾ ಇದ್ರೆ ಅದು ಹಾರ್ಡ್ ವಾಟರ್ ಅಥವಾ ಗಡಸು ನೀರು ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ವಕ್ರೀಭವನ ಸೂಚ್ಯಂಕ ಗರಿಷ್ಠವಾಗಿರುವ ವಸ್ತು ಯಾವುದು? ಇವುಗಳಲ್ಲಿ ವಜ್ರ, ನೀರು, ಗಾಜು ಮತ್ತು ಗಾಳಿ. ಸರಿಯಾದ ಉತ್ತರ ವಜ್ರ. ಗಾಳಿಯ ವಕ್ರೀಭವನ ಸೂಚ್ಯಂಕ ಆಲ್ಮೋಸ್ಟ್ 1 ಅಂತ ತಗೋತೀವಿ. ಗಾಜಿಗೆ 1.5, ನೀರು 1.33 ಅಂತ ತಗೋತೀವಿ. ಆದ್ರೆ ವಜ್ರ 2ಕ್ಕಿಂತ ಹೆಚ್ಚು ಗಟ್ಟಿಯಾಗಿರುವಂಥದ್ದು, ಡೆನ್ಸ್ ಆಗಿರುವಂತಹ ಪದಾರ್ಥ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಎಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಹರಡದ ರೋಗ ಯಾವುದು? 4 ರೋಗಗಳ ಹೆಸರನ್ನ ಕೊಡಲಾಗಿದೆ. ಮಲೇರಿಯಾ, ಚಿಕುನ್ ಗುನ್ಯಾ, ಹಳದಿ ಜ್ವರ ಮತ್ತು ಝೀಕಾ. ಈ 4 ರೋಗ ಅಥವಾ ಜ್ವರಗಳಲ್ಲಿ ಯಾವುದು ಎಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಬರೋದಿಲ್ಲ? Which of the following is not spread by Aedes aegypti or caused by Aedes aegypti? Malaria, chikungunya, yellow fever or Zika? ಸರಿಯಾದ ಉತ್ತರ ಮಲೇರಿಯಾ. ಯಾಕೆ ಮಲೇರಿಯಾ ಅಂತಂದ್ರೆ ಮಲೇರಿಯಾ ಹರಡೋದು ಫಿಮೇಲ್ ಅನಾಫಿಲಿಸ್ ಅನ್ನೋ ಒಂದು ಸೊಳ್ಳೆಯಿಂದ. ಅನಾಫಿಲಿಸ್, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ಹರಡುವಂಥದ್ದು. ಹಾಗಾದ್ರೆ ಈ ಎಡಿಸ್ ಈಜಿಪ್ಟಿನ ಗುರುತಿಸೋದು ಹೇಗೆ? ನೋಡಿ, ಎಡಿಸ್ ಈಜಿಪ್ಟಿ ಸೊಳ್ಳೆಯ ಒಂದು ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದ್ರೆ ಅದರ ಕಾಲುಗಳ ಮೇಲೆ ಬಿಳಿ ಕಣಗಳು ಮತ್ತು ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ಇದು ಎಡಿಸ್ ಈಜಿಪ್ಟಿ ಸೊಳ್ಳೆ. ಮುಂದಿನ ಪ್ರಶ್ನೆ, ಸ್ತ್ರೀ ರೋಗಗಳ ಅಧ್ಯಯನಕ್ಕೆ ಏನೆಂದು ಹೆಸರು? ಫಾರ್ಮಕಾಲಜಿ, ಗೈನೆಕಾಲಜಿ, ಆನ್ಕಾಲಜಿ, ಆರ್ನಿಥಾಲಜಿ. ಇದಕ್ಕೆ ಸರಿಯಾದ ಉತ್ತರ ಗೈನೆಕಾಲಜಿ. ಸಾಧಾರಣವಾಗಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ಇವೆರಡು ಒಟ್ಟಿಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ MDಗೆ ಸಿಗುವಂತ ಕೋರ್ಸ್. ಅದಕ್ಕೆ ಅವರು OBG ಅಂತ ಕರೀತಾರೆ, ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನೆಕಾಲಜಿ ಅಂತ ಅದಕ್ಕೆ ಪೂರ್ತಿ ಹೆಸರು. ಫಾರ್ಮಕಾಲಜಿ ಅಂತಂದ್ರೆ ಫಾರ್ಮಸಿ ಅಥವಾ ಔಷಧಗಳ ಅಧ್ಯಯನ. ಆನ್ಕಾಲಜಿ ಅಂತಂದ್ರೆ ಕ್ಯಾನ್ಸರ್ ಅಧ್ಯಯನ. ಆರ್ನಿಥಾಲಜಿ ಅಂತಂದ್ರೆ ಪಕ್ಷಿಗಳ ಅಧ್ಯಯನ. ಸ್ನೇಹಿತರೆ, ಈ ರೀತಿಯ ಅಜಿಗಳೇನೇನಿವೆ ಇದನ್ನ ಸಾಧ್ಯವಾದಷ್ಟು ಎಲ್ಲ ಬರ್ಕೊಂಡು ಓದ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ. ಯಾವ್ದಾದ್ರೂ ಒಂದು ಪರೀಕ್ಷೆಗೆ ಅನುಕೂಲ ಆಗತ್ತೆ, ಇಲ್ಲ ನಮ್ಮ ನಾಲೆಡ್ಜ್ ಬೇಸ್ ನ ಸ್ಪ್ರೆಡ್ ಮಾಡಕ್ಕಾದ್ರೂ ಅನುಕೂಲ ಆಗುತ್ತೆ. ಇದಿಷ್ಟು ನಾನು ನಿಮ್ಮೊಂದಿಗೆ ಇವತ್ತಿನ ಈ ಒಂದು ಕ್ವಿಕ್ ಬೈಟ್ ಕಾರ್ಯಕ್ರಮದಲ್ಲಿ ಹಂಚ್ಕೋಬೇಕಾದಂತ ವಿಷಯಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಷ್ಟು ಕ್ವಿಕ್ ಬೈಟ್ಸ್ ಮೂಲಕ ಇನ್ನೊಂದಷ್ಟು ಹೊಸ ವಿಜ್ಞಾನದ ತಿರುಳನ್ನ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.